ನಿನ್ನ ವಾದ್ರಸು ಮಗಳದನ್ನ ಮನಸ್ಸು ಮಾಡಿದ್ರ ಹೆಂಗ ಎಷ್ಟು ಸಲ ವಾದ್ರಸಿ ಎಷ್ಟು ಸಲ ಮಾಡಿ ಭಾಳ ಅದ್ರ ಒಂದು ಸಲ ಬಿಟ್ರೆ 2 ಸಲ ಮೂರನೇದಕ್ಕೆ ಕೇಳಕತ್ತಮ್ಮ ನಾಟಕ ಬಂದೈತಿ ನಿಂದು ಮುಕ್ಳಿಗೆ ಇಸ್ಕೊಂಡ ಆ ಕಡೆ ದೂರ ಮ್ಯಾಲ ಮುಕ್ಕಳಿ ನಿನ್ನ ತಿವುದ ಎಬ್ಬಸೋದು ಮೂರನೇದಕ್ಕೆ ಮುಕ್ಕಳಿ ಮ್ಯಾಲ ಮಾಡಿ ಬಿದ್ದಿರ್ತಿ ತೆಳಗ ನಿನ್ನಂತಾವ್ ಎಷ್ಟೋ ಒದರಿ ಹೋಗ್ಯಾವ ಈಗ ಬಂದ ನೀವು ಎಷ್ಟೋ ನಿತ್ತು ಹೊಯ್ಕೊಂಡು ಹೋಗ್ಯಾವ ನೀವು ಬಂದಾನ ಇಲ್ಲಿ ಹೊಯ್ಕೊಲಾಕ ಏ ಹುಚ್ಚಪ್ಯಾಲಿ ಇದನ್ನ ಬಿಟ್ಟು ಬಿಡ ನಾಟಕ ಅದಕ್ಕೆ ಕವಿ ಹೇಳ್ತಾನ ಶಾಸ್ತ್ರಬದ್ಧ ಮಾತಾಡವಿದ್ರ ಮಾತಾಡ ಏನ್ ಹೇಳ್ತಾನ ಒಲ್ಲಾದ್ರ ಬಿಡುವ ಕೋಲೆ ಕೊಯ್ತನು ನಿನ್ನ ಸೋಬಾನ ಪದ ಹಾಡ್ತನು ಅದಕ್ಕೆ ಕ್ವಾರಳ್ಳಿ ಅವ್ರು ಹೇಳ್ತಾರ ಏನತ್ರಿ ಒಮ್ಮೆ ಬಂದ ನನ್ನ ಗಂಡ ಮತ್ತೊಮ್ಮೆ ಬರ್ಲಿಲ್ಲ ನನ್ನ ಹಣಿಬಾರ ಬಂಡೇನೋ ಒಮ್ಮೆ ಬಂದ ಮತ್ತೊಮ್ಮೆ ಬರ್ಲಿಲ್ಲ ಇದು ನನ್ನ ಹಣಿಬಾರ ಬಂಡ ನಂದಾಳಾಕಿ ಹಂಗ ಅಂದ ಅನ್ಸ್ಕೋಬೇಡ ಚೀಗೇಡಿ ಆಗಬೇಡ ಇರ್ಲಿ ನಿಮ್ಮ ಅಪ್ಪ ಜಗದಾಗ ಹೆಸರು ಗಳಿಸ್ಯಾನ ಮದರಿ ಬಾಗಪ್ಪ ಅಂತ ಹೇಳಿ ಅವನ ಹೆಸರು ಕಳ್ಳ ಅವನ ಹೆಸರು ಅವರು ಕಳ್ಯಾಕ ಹತ್ತೀರಿ ನೀವು ಕಂಡು ಹಾಡವ್ರ ಅಂತ ಅವ್ನ ಹೊಟ್ಟಿಲೆ ಹುಟ್ಟಿ ಏನು ಕೇಳ್ತಾರಿ ಮತ್ತೇನಂತ ಹೇಳು ಮೊದಲ ಪ್ರಾಣ ಯಾವಲ್ಲಿ ಹುಟ್ಟೈತಿ ಜೀವ ಮೊದಲೈತಿ ಅಂತ ಹೇಳ್ತಿ ಅಂದ್ರೆ ಈ ಶರೀರ ಒಳಗೆ ಕೂಡುಕಿತ್ತ ಮೊದಲ ಯಾವ ಜಾಗದಾಗ ಐತಿ ಏನು ಉಂಡಿತ್ತ ಏನು ತಿಂದಿತ್ತ ಅದು ಯಾವಂಗ ಕಂಡೈತಿ ಬೇಕಲ್ಲ ಎಲ್ಲೈತಿ ಅದು ಜೀವ ಐತಿ ಜಾಗ ಇವಂಗ ಗೊತ್ತಿಲ್ಲ ಯಾಕ ಸೋಮ ಅಂದಾಜ್ ಮೇಲೆ ಹೇಳ್ತಾನ ನಾವು ಚವ್ವನಂಟ್ಲೆ ವಾವನು ಕೆಲಸ ಬಿಟ್ಟು ಬಿಡಿದನ ಬಸಪ್ಪ ಯಾಕಂದ್ರ ಹೆಂಗಾಗೈತಿ ಒಂದು ಮಾತು ಹೇಳತ್ತೇರಿ ಏನತ್ತ ಜೀವಾತ್ಮ ದೊಡ್ಡದ ಜೀವ ಜರ್ಕರ ದೊಡ್ಡದಿತ್ತಂದ್ರ ಈ ಶರೀರ ಒಳಗೆ ಯಾಕೆ ಬಂದು ಮನಿ ಹುಡುಕ್ಲಾಕತ್ತೈತಿ ಅದ ಯಾಕೆ ಬಂದು ಕೂತೈತಿ ಶರೀರ ಹೆಣ್ಣ ಇದನ್ನ ಬಿಟ್ಟು ಕಡ್ಯಾಕ ನಿಂದ್ರ ಹೇಳದಕ್ಕ ಆಗತತಿ ನೋಡ್ತಾನೆ ಇದು ಕೆಲಸ ಕರೆ ಐತ್ಲ ಕರೆ ಗಂಡ ಹಾಡವ್ರಾದ್ರ ಶರೀರ ಅನ್ನುವಂತ ಸೀರೆ ಕಡ್ಯಾಕ ತೆಗದಿಡ ಹಾಡ್ಕಿ ಮಾಡ ಆಗತತಿ ನೋಡ್ತಾನ ಆಗ್ಲಾಕ್ ಬರಂಗಿಲ್ಲ ಯಾಕೆ ಬರಂಗಿಲ್ಲ ಇದನ್ನ ಬಿಟ್ರ ಅವಾಗ ನಿರ್ವಾಹ ಇಲ್ಲ ಇದನ್ನ ಬಿಟ್ರ ನಿನಗ ನಿರ್ವಾಹ ಇಲ್ಲ ಕೂತ್ರ ಹೆಣ್ಣ ನಿತ್ರ ಹೆಣ್ಣ ಎದ್ರ ಹೆಣ್ಣ ಬಿದ್ರ ಹೆಣ್ಣ ಎಲ್ಲದಕ್ಕೂ ಹೆಣ್ಣ ಸತ್ರ ಹೆಣ್ಣ ಸುಡಗಾಡ ಸೇರು ಸಹಿತ ಬಾಯ ಬೆನ್ನು ಬಿಟ್ಟಿಲ್ಲದ ಹೆಣ್ತಿಂತವ್ರಿಗೆ ಇವತ್ತ ನಾ ಏನು ಕೇಳ್ತಾನ ಅದನ್ನ ಜವಾಬು ಮಾಡ್ತಾನ ಅಂತ ಹೇಳಿದಿ ಹೇಳ್ಯಾನ್ಲ ಈ ಪದದ ಜವಾಬು ಆಗಬೇಕು ನನಗೆ ಆಗಬೇಕಲ್ಲ ಏನಂತ ಹೇಳಿ ಪ್ರಾಣ ಮೊದಲು ಎಲ್ಲಿ ಹುಟ್ಟೈತಿ ಇದರ ಜವಾಬು ಮಾಡಿದಿ ಪಾಡ ಇಲ್ಲ ಅಂದಿ ಅಂದ್ರೆ ಸುಮ್ಮ ಗಂಟು ಕಟ್ಟು ನನ್ನ ಕೈಲಿ ಆಗಂಗಿಲ್ಲ ಅಂತ ಹೇಳಿ ಗಂಟೆ ಹೆಂಗೆ ಕಟ್ತಾನು ಯಾಕ ಗಂಟು ಕಟ್ಲ ಬರಲ್ಲ ಟೈಮ್ ಐತಿನ ಅದಕ್ಕೆ ಟೈಮ್ ಇರ್ಲಿಕ್ಕೂ ಗಂಟು ಕಟ್ಸೋದೈತಿ ನಿನಗೆ ಇವತ್ತ ಅದಕ್ಕೆ ಏನ್ ಹೇಳ್ತಾನು ಏನ್ ಲಾಡ್ಲೆ ಮಶಾಕನ ಕಡೆ ಹೋಗ್ಯಾನ ಏನಂತ ಹೇಳಿ ಅಂಬಾವಾಯಿ ಮೊದಲು ಇದ್ಲತ್ತ ಇಲ್ಲಿ ಬ್ಯಾರೆ ಕಡೆ ಹೌದು ಅದಕ್ಕೆ ಈಗ ಅಂಜಿ ಹೋಗಿ ತುಳಜಾಪುರಕ್ಕೆ ಮೆಟ್ಟ ಮಾಡ್ಯಾಳು ಇನ್ನ ಅಲ್ಲಿಂದ 2 ಕೊಡ ಎಣ್ಣೆ ಬರ್ತೈತಿ ಎಲ್ಲಿ ಲಾಡ್ಲೆ ಮಶಾಕಾಗ ಎಣ್ಣೆ ಬರ್ತೈತಿ ಅತ್ತ ತಿರುಗಿ ಅಂದ್ರ ನಮಸ್ಕಾರ ಮಾಡ್ಯಾಳ ನಿಮ್ಮ ದೇವಿ ಜರ್ಕರ್ ದೊಡ್ಡಕ್ಕಿದ್ದಳಂದ್ರ ಆಳಂದ ಗುಡ್ಡಕ್ಕಿದ್ದಳತ್ತ ಮೊದಲ ದೇವಿ ದೊಡ್ಡಕ್ಕಿದ್ದಳಂದ್ರ ನಮ್ಮ ಲಾಡ್ಲೆ ಮಶಾಕನ ಕೈಯಾಗ ಯಾಕೆ ಓಡಿ ಹೋಗ್ಯಾಳಾಕಿ ಮುಕ್ಕಳಿ ಕಾಲಚ್ ಓಡ್ಯಾಳತ್ತ ಹುಚ್ಚಪ್ಯಾಲಿ ಅದ್ರ ತಳನ ಬೇರೆ ಐತಿ ಅದ್ರ ತಳ ಇವ್ ಗೊತ್ತಿಲ್ಲ ನಿನ್ನ ಲಾಡ್ಲ ಮಶಾಕಿನ ತಳದಾಗ ಶರಣ್ ಇದ್ದಾನ ಇಲ್ಲ ತಳದಾಗ ಅವ ಶರಣ ಅಲ್ಲ ತೆಳದಾಗ ನಿನ್ನ ಲಾಡ್ಲೆ ಮಶಾಕ್ ಒಬ್ಬ ರಾಜ ಒಂದು ದೇಶದ ರಾಜ ಅವ ಏನ್ ಮಾಡ್ತಿದ್ದ ದಿನನಿತ್ಯ ತನ್ನ ಕುದುರೆ ತಗೊಂಡ ಎಲ್ಲಿ ಹೋಗ್ತಿದ್ದ ಬ್ಯಾಟಿ ಆಡ್ಲಕ್ ಹೋಗ್ತಿದ್ದ ಬ್ಯಾಟಿ ಆಡ್ಲಕ್ ಹೋದಾಗ ಏನಾತು ಒಂದ್ ಅಗದಾತ್ರಿ ಏನಾತ ಅವನ ಮನಿ ಒಳಗ ರಾಜವಾಡ್ಯದೊಳಗ ಕಸ ಹುಡುಗಲಕ್ ದಾಸಿಯರಿದ್ರ ಒಂದು ಮುಪ್ಪಾನ ಮುದುಕಿ ಕಸ ಹುಡುಗಲಕ್ ಹತ್ತಿತ್ತು ಕಸ ಹುಡುಗ ಕೊತ್ತ ಬಂದಳ ಎಲ್ಲಿ ರಾಜನ ಸಿಂಹಾಸನದ ಅತ್ಯಾಕ ಸಿಂಹಾಸನದ ಅತ್ಯಾಕ ಬಂದ ಏನ್ ಹೇಳ್ತಾಳ ಕಸ ಹುಡುಗಲಕ್ ಹತ್ತಳು ಸಿಂಹಾಸನದ ಮ್ಯಾಗ ಕೈ ಆಡಿಸಳ ಕೈ ಇಟ್ಟಿಗೆ ಬಡ್ಡ್ಯಾಗಿಂದ ಕಸ ಹೊಡಿತೀಳ ಕೈ ಇಟ್ಟು ಕಸ ಹೊಡಿತಿದ್ಳು ಮೆತ್ತಗ ಹೈತ್ರಿ ಸಿಂಹಾಸನ ಆಕಿ ಅಂದಳು ಎಷ್ಟು ಮೆತ್ತಗೈತಿದ ಸಿಂಹಾಸನ ರಾಜ ಎಲ್ಲಿಗ ಇಟ್ಟ ಕೈ ಇಟ್ಟ ನೀ ಇಟ್ಟ ಆನಂದ ಸಿಕ್ಕೈತಿ ಇದ್ರ ಮ್ಯಾಗ ಕೂತು ಒಂದ್ ಗಳಿಗೆ ನಿದ್ದೆ ಮಾಡಿದ್ರ ಎಟ್ಟ ಆನಂದ ಸಿಗ್ತಿರ್ಬೇಕಂದಳಾಕಿ ಸೋಮ ಕೂತರೆ ನೋಡ್ಬೇಕಂದಳಾಕಿ ಕೂತರೆ ನೋಡ್ಬೇಕಂತ ಹೇಳಿ ಕೂತಳು ತಂಪ ಗಾಳಿ ಕೂತಳು ನಿದ್ದೆ ಹತ್ತಿ ಬಿಡ್ತ ಅದ ಸಿಂಹಾಸನ ಮ್ಯಾಗ ನಿದ್ದೆ ಮಾಡ್ಲಾಕತ್ತಳ ಅವಾಗ ರಾಜ ಬಂದ ಇವ ಬ್ಯಾಯನ್ ಹೋಗಿದ್ದಲ್ರಿ ಹೊರಗ ಬ್ಯಾಟಿ ಆಡ್ಲಾಕ ಬಂದ ರಾಜ ಬಂದ ನೋಡ್ರಿ ಯಾರ ಲಾಡ್ಲ್ಯಾ ಮಶಾಕ ರಾಜ ಬಂದ ನೋಡ್ತಾನ ಮುದುಕಿ ಕೂತದ ಸಿಂಹಾಸನದ ಮೇಲೆ ಕಸ ಹೊಡಿ ಮುದುಕಿ ಕೂತಾಳ ಕಸ ಹೊಡಿ ಮುದುಕಿ ಕೂತೈತಿ ಅಂದ್ರೆ ಇವ ಹಿಂದು ಮುಂದೆ ನೋಡ್ಲಿಲ್ಲ ತಿಳಿಸಿ ಹೇಳಿಲ್ಲ ತನ್ನ ಹೆಗಲ ಮ್ಯಾಗಿರುವಂತ ಚಾಟಿ ತಗೊಂಡ ಮುದುಕಿನ ಬಡಿಲಾಕ ಹತ್ತ ಇವ ಮ್ಯಾಲ ಬಡಿತಿದ ಕರೆ ಕೆಳಗ ಮುದುಕಿ
ಕುಲು ಕುಲು ನಗಲಾಕ ಚಾಲು ಮಾಡ್ಲಿಕ್ಕೆ ಇವ್ ಹೆಂಗ್ ಬಡಿತಾನ ಹಂಗ ನಗತಿಳಕ್ಕೆ ಇವ್ ಹೆಂಗ ಬಡಿತಾನ ಹಂಗ ನಗಲಾಕ ಹತ್ತಳ ಇವ್ ಅಂದ ಯಾಕ ಮುದುಕಿ ಎಂತಿಂತವ್ರ ಇಷ್ಟು ಬಡಿಲಾಕ ಹತ್ತೇನಿ ಅಂದ್ರು ನಗಲಾಕ ಹತ್ತಿ ಯಾಕ ಅಂದಿವ ಅವಾಗ ಹೇಳಕ್ಕೆ ಏನತ್ತ ಅಲ್ಲೋ ರಾಜ ಬರೇ ಒಂದು ಗಳಿಗೆ ಸಿಂಹಾಸನಕ್ಕೆ ಆಧಾರ ಕೂತನಿ ನೀ ನನಗೆ ಇಟ್ಟು ಏಟ ಬಡದಿ ಇಂಥ ಬಡತ ಬೀಳ್ತಾವ ಏನ ಸಿಂಹಾಸನ ಮೇಲೆ ಕೂತ್ ಬಳಕ ಇಟ್ಟು ಬಡತ ನನಗೆ ಬೀಳತ್ತೇವಂದ್ರೆ ನೀ ಎಷ್ಟೋ ವರ್ಷ ಇದ್ರ ಮೇಲೆ ಕುಂಡ್ರಕೋತ ಬಂದಿ ನಿನಗೆ ಹೆಂಗ್ ತಾಳ್ತೀವ ಅಯ್ಯಪ್ಪ ಅಂದ್ಳಾಕೆ ನಾ ಒಂದು ಗಳಿಗೆ ಕೂತಾನಿ ಇಟ್ಟು ಏಟ ತಿಂದಾನಿ ಎಷ್ಟೋ ದಿವಸ ತಕ್ಕ ನೀ ಕೂತಿ ನಿನಗ ಏಟು ಬೀಳ್ತಾವ ಇದನ್ನ ತಿಳಿದು ನಗಲಾತೀನಿ ಅಂದಳಾಕಿ ಇದ್ರ ತೆಲಿಯನ್ನ ಹುಚ್ಚ ಬಿಟ್ಟತ್ ನೋಡಿ ಮದರಿ ಲಾಡ್ಲಿ ಅಂತ ಯಾಕಿಂದ ತಲೆಯಾಗಿನ ಹೊಚ್ಚ ಬಿಡ್ತು ಸಾಕ್ ಅವಾಗಂದಿವ ಈ ಸಂಸಾರ ಸಾಕ ಈ ರಾಜಕೀಯ ಸಾಕ ನನ್ನ ಕಣ್ಣು ತೆರೆಸಿ ಬಿಟ್ಟಿವ ತಾಯಿನೇ ಅಂತ ಹೇಳಿ ಆಕಿಗೆ ದೀರ್ಘದಂಡ ನಮಸ್ಕಾರ ಹಾಕಿ ಹೋಗ್ಯ ನೀವ ಅವಾಗ ನಿನಗ ಮುಕ್ತಿ ತೋರಿಸಿದವ್ರು ನಾವ ಶರಣಾಗ ಹಾದಿ ತೋರಿಸಿದವ್ರು ನಾವ ಹಿಂದಿಗಡೆ ಬಂದಾನ ಮುದುಕಿನೂ ಒಂದು ಹೆಣ್ಣ ಇಲ್ಲ ಮುದುಕಿನೂ ಒಂದು ಹೆಣ್ಣಲ್ಲ ಅವನ್ ಕೇಳ ನನ್ನೇನ್ ಕೇಳ್ತಿ ಮುದುಕಿ ಹೆಣ್ಣು ಅವನ್ ಬಂದ ಗಂಡ ಅಂದ್ರ ಅಂತಾವ್ ಅಂತಾವ ಅದಾನ ಇರ್ಲಿ ಜೀವ ಗಂಡ ಐತೆ ಹೇಳ್ಯಾನ್ರಿ ಹೇಳಲ್ಲ ವಿಚಾರ ಮಾಡ್ರಿ ಇಲ್ಲಿ ದೈವದವ್ರು ಕೂಡಿರಿ ಜೀವ ಗಂಡ ಅಂತ ಹೇಳಿದಿ ನನ್ನಲ್ಲಿರೋ ಜೀವಾತ್ಮನು ಗಂಡ ಬಸವಣ್ಣ ನಿನ್ನಲ್ಲಿರೋ ಜೀವಾತ್ಮನು ಗಂಡ ಅವನು ಅದನ್ನ ಹೇಳಿಗ್ಯಾನ ಜೀವ ಗಂಡ ಅಂತ ಹೇಳಿದಿ ಅಡ್ಡುದ್ರಾಗ ಜೀವ ಗಂಡ ಐತೆ ನನ್ನ ಶರೀರ ಒಳಗಿರೋದು ಜೀವಾತ್ಮ ಗಂಡ ನಿನ್ನಲ್ಲಿರೋದು ಗಂಡ ಇವ್ ಎರಡು ಗಂಡ ಆದ್ರ ಮದುವೆ ಮಾಡಿ ಮಕ್ಕಳ ಹೆಂಗ್ ಮಾಡೋದಿನ ಅವ್ ಮಕ್ಕಳ ಕೂಡ ಮಾಡೋ ಗುದ್ಮರಿಗೆ ಅಲ್ಲ ಬರೇ ಗಂಡ ಅನ್ಕೊತ ಹೋಗವ ನಿನ್ನಲ್ಲಿ ಗಂಡ ಜೀವ ಗಂಡ ನಿನ್ನಲ್ಲಿ ಗಂಡ ಐತಿ ನನ್ನಲ್ಲಿ ಗಂಡ ಐತಿ ಮತ್ ಸಂಪರ್ಕ ಹೆಂಗ ಮಾಡ್ತಿದ್ರ ಸಂಗಾಟ ಇವನ ಬಾಯಿ ತಗೊಂಡು ಬಾಟಾ ಕಂಪ್ನಿಗೆ ಹೋಯ್ ರಿಪೇರಿ ಆಕೈತಿ ದೌಡ ರಿಪೇರಿ ಆಗ್ತದಿದ್ರಿ ಏನ್ ಹೇಳ್ತಾನ ಗೊತ್ತೇನವ ಛತ್ಯಾನ ಮದರಿ ಅತ್ತ ಚೇಂಜಿ ಮಾಡಿ ಕೋಲೆಕ್ ಹೋದ್ನಿ ಅಂದ್ರ ಒದರಿ ಅತ್ತ ಹೆಂಗಂದ ನಾವ ಕೋಲೆಕ್ ಹೋದ್ನಿ ಅಂದ್ರ ಒದರಿ ಅಲ್ಲತ್ತೇನ ಇರ್ಲಿ ದೈವದವ್ರು ಒಂದು ಪರ್ಮಿಷನ್ ಕೊಟ್ರ ಒಂದು ಮಾತು ಅನ್ಬೇಕತ್ತನ ಅಲ್ಲೇನ್ರಿ ಅನ್ನಂದ್ರ ಅತ್ತನ ಮಾತ ಬೇಡ ಅವೇನ ಅಂದಾನು ನೀನೇನು ಅನ್ಬೇಡ ಇಲ್ಲ ಪಗಪ್ಪ ನಾ ನನ್ನ ಬಾಯಿ ಮನ್ಯಾಗ ಬಿಟ್ಟು ಬಂದನೇನ ಇಲ್ಲ ವಿಚಾರ ಮಾಡ್ರಿ ಚಂಜಿ ಮಾಡಿ ಕೋಲೆಕ್ ಹೋದ್ರ ಒದರಿ ಅಂತ ಹೇಳಿ ಅಂದಿ ಚತ್ಯಾನ ಮದರಿ ಚಂಜಿ ಮಾಡಿ ಕೋಲೆಕ್ ಹೋದ್ನಿ ಅಂದ್ರ ಒದರಿ ಅಂತ ನನಗೆ ಹೇಳ್ತಿ ಅಂದಾನ ನಿನ್ನ ಒದರ್ಸು ಮಗಳದ ನಾ ಮನಸ್ಸು ಮಾಡಿದ್ರ ಹೆಂಗ ಎಷ್ಟು ಸಲ ಒದರ್ಸಿ ಭಾಳ ಅದ್ರ ಒಂದು ಸಲ ಬಿಟ್ರೆ 2 ಸಲ ಮೂರನೇದಕ್ಕೆ ಕೇಳಕತ್ತಮ್ಮ ನಾಟಕ ಬಂದೈತಿ ನಿಂದು ಮ್ಯಾಲ ಮುಕ್ಕಳಿ ನೀನು ತಿವುದ ಎಬ್ಬಸೋದು ಮೂರನೇದಕ್ಕೆ ಮುಕ್ಕಳಿ ಮ್ಯಾಲ ಮಾಡಿ ಬಿದ್ದಿರ್ತಿ ತೆಳಗ ಹೋಗ್ಯಾವ ಈಗ ಬಂದ ಎಷ್ಟೋ ನಿತ್ತು ಹೊಯ್ಕೊಂಡು ಹೋಗ್ಯಾವ ಇವು ಬಂದಾನ್ರಿ ಇಲ್ಲಿ ಹೊಯ್ಕೊಲಾಕ ಹುಚ್ಚಪ್ಯಾಲಿ ಇದನ್ನ ಬಿಟ್ಟು ಬಿಡ ನಾಟಕ ಅದಕ್ಕೆ ಕವಿ ಹೇಳ್ತಾನ ಶಾಸ್ತ್ರಬದ್ಧ ಮಾತಾಡವಿದ್ರ ಮಾತಾಡ ಏನ್ ಹೇಳ್ತಾನ ಒಲ್ಲಾದ್ರ ಬಿಡುವ ಕೋಲೆಕ್ ಹೋಯ್ತನು ನಿನ್ನ ಸೋಬಾನ ಪದ ಹಾಡ್ತನು ಅದಕ್ಕೆ ಕ್ವಾರಳ್ಳಿ ಅವ್ರು ಹೇಳ್ತಾರ ಏನತ್ರಿ ಒಮ್ಮೆ ಬಂದ ನನ್ನ ಗಂಡ ಮತ್ತೊಮ್ಮೆ ಬರ್ಲಿಲ್ಲ ನನ್ನ ಹಣಿಬಾರ ಬಂಡೇನೋ ಒಮ್ಮೆ ಬಂದ ಮತ್ತೊಮ್ಮೆ ಬರ್ಲಿಲ್ಲ ಇದು ನನ್ನ ಹಣಿಬಾರ ಬಂಡ ನಂದಾಳಾಕಿ ಹಂಗ ಅಂದ ಅನ್ಸ್ಕೋಬೇಡ ಚೀಗೇಡಿ ಆಗಬೇಡ ಇರ್ಲಿ ನಿಮ್ಮ ಅಪ್ಪ ಜಗದಾಗ ಹೆಸರು ಗಳಿಸ್ಯಾನ ಮದರಿ ಬಾಗಪ್ಪ ಅಂತ ಹೇಳಿ ಅವನ ಹೆಸರು ಅವರು ಕಳ್ಯಾಕತ್ತೀರಿ ನೀವು ಗಂಡ ಹಾಡವ್ರ ಅಂತವ್ನ ಹೊಟ್ಟಿಲೆ ಹುಟ್ಟಿ ಅದಕ್ಕೆ ಇರ್ಲಿಪ್ಪ ಅದಕ್ಕೆ ಕೇಳ್ತಾರ ಕವಿಗಳ ಏನತ್ತ ಮೊದಲ ಜೀವ ಎಲ್ಲಿ ಹುಟ್ಟೈತಿ ಇದ್ರ ಜವಾಬ ಮಾಡಬಾಂದ ಇಲ್ಲೇ ಹುಟ್ಟೈತಿ ಇದ ಆಕಾರದಾಗಿತ್ತು ಅನ್ನುವಂಥದ್ದು ಹೇಳು ನೋಡು ನಡಿಲಿ ಯಾವುದ್ರೊಳಗ ಬಂದ ಜೀವ ಕೂಡಿದ ತಗದ ನನಗ ತಿಳ ಸಣ್ಣ ಈ ದೇಹದೊಳಗ ತೋರ್ಸಣ್ಣ ಜೀವ ಇರುವುದು ಯಾವ ಠಿಕಾಣ ಹೇಳಿ ನನಗ ಬಾಳ ಸಣ್ಣ ಏ ಜೀವ ಇರುವುದು ಯಾವದರೊಳಗ ತಗದ ನನಗ ಸಣ್ಣಾಗಿಯಾಗ
ಮೊದಲೆಲ್ಲಿ ಜೀವ ಇರವದು ಯಾವ್ಯಾವ ಸ್ಥಾನ ತಿರುಗುವುದು ಏನೇನ ಊಟ ಮಾಡುವುದು ಯಾವ ಕಡೆಯಿಂದ ಈ ದೇಹಕ್ಕೆ ಬಂದ ಕೂಡುವುದು ಬಿಟ್ಟ ಓಡುವುದು ಯಾವ ಕಡೆಯಿಂದ ಈ ದೇಹಕ್ಕೆ ಬಂದ ಕೂಡುವುದು ಬಿಟ್ಟ ಓಡುವುದು ಮೊದಲಿಗೆ ಪಿಂಡ ಮೂಡುವ ಆಮೇಲೆ ಜೀವ ಕೂಡುವ ಇದರೊಳಗ ಹಿರಿದು ಯಾವುದು ಸಣ್ಣ ದೊಡ್ಡದ್ಯಾವುದು ನಿನಗ ನಾವು ಕೇಳುವ ನಿನಗ ಕೇಳುವುದು ಸಣ್ಣ ದೊಡ್ಡದ್ಯಾವುದು ನಿನಗ ನಾನು ಕೇಳುವ ನಿನಗ ಕೇಳುವುದು ಮೊದಲಿಯಲ್ಲಿ ಇತ್ತಿದ ಇದಲ್ಲದರಿ ಈ ಶರೀರ ಒಳಗೆ ಬಂದು ಕೂಡ್ಬೇಕಾದ್ರೆ ಯಾವ ದ್ವಾರದಿಂದ ಬಂದಿ ಯಾವ ದ್ವಾರದಿಂದ ಬಿಟ್ಟು ಹೋಗ್ಬೇಕಾದ್ರೆ ಎಕ್ಕಡಿದ ಹಾದಿ ಯಾವ ಹಾದಿಲಿ ಹೋಗ್ಯದಿ ಪಿಂಡ ಮೂಡಿದ ಬಳಕ ಪ್ರಾಣ ಕೂಡ್ತೈತಿ ಕರೆ ಐತಿ ಅವನ ಮಾತು ಹೇಳೇನ್ರಿಪ್ಪ ಏನತ್ತ ಡಾಕ್ಟರ್ ಚೆಕ್ ಮಾಡ್ತಾನತ್ರಿ ಜೀವ ಇತ್ತಂದ್ರ ಒಳಗ ಪ್ರೆಗ್ನೆಂಟ್ ಅದಾಳತ್ತವ ಹೇಳ್ತಾನತ್ತ ಯಾವಾಗ ಹೇಳ್ತಾನವ ಯಾವಾಗ ಲೌಕರ್ ಹೇಳಂಗಿಲ್ಲವ 3 ತಿಂಗಳು ಮುಗಿಬೇಕ ಆಯ್ತಿಕ್ಕೆ ಹೊಟ್ಲೆದಾಳತ್ತ ಪಕ್ಕ ಕಂಡೀಷನ್ ಆಗ್ತೈತಿ 8 ದಿವ್ಸನಾಗ ಕೊಡಂಗಿಲ್ಲ ಲೌಕರ್ ಯಾಕ ಗ್ಯಾರಂಟಿ ಕೊಡಂಗಿಲ್ಲ ಅವಾಗಿನ ರಕ್ತ ಕಣ್ಣಿ ಗೋಳೆ ಆಗ್ಲತ್ತಿರ್ತೈತಿ ಒಳಗ ಮನಿ ಬೇಕ ಒಳಗ ಮನಿ ತಯಾರಾದ ಬಳಕ ಹೋಗಿ ಕುಂಡ್ಲಾಕ ನಿನಗೆ ಬಂದೈತಿ ಮತ್ತೆ ಇವನ್ ಹೊಟ್ಟೆ ತಯಾರಾಗಂಗಿಲ್ಲ ಇವನ್ ಹೊಟ್ಟೆ ತಯಾರಾಗಂಗಿಲ್ಲ ಇವನ್ ಒಳಗ ಜೆರಾಕ್ಸ್ ಮಷೀನ್ ಇಲ್ರಿ ಇಲ್ಲಿ ನಮ್ಮ ಹೊಟ್ಟೆಗ ಯಾಕೆ ತಯಾರಾಕತೈತಿ ಇವನ್ ಫ್ಯಾಕ್ಟ್ರಿ ಬೇರೆ ನಮ್ಮ ಫ್ಯಾಕ್ಟ್ರಿ ಹಂಗ ಮುದ್ದೆ ಹಾಕಂಟ್ಲೆ ಜೆರಾಕ್ಸ್ ಕೊಡು ಫ್ಯಾಕ್ಟ್ರಿಗಳ ಇವನ್ ಫ್ಯಾಕ್ಟ್ರಿ ಹಂಗಲ್ಲಪ್ಪ ಇವಂದ ಮುದ್ದೆ ಹಾಕಂಡ್ಲೆ ಲದ್ದಿ ಕೊಡು ಫ್ಯಾಕ್ಟ್ರಿ ಐತಿದ ಬರೇ ಲದ್ದಿ ಬಗ್ಗೆ ಫ್ಯಾಕ್ಟ್ರಿ ಅದ ಜೆರಾಕ್ಸ್ ಮಷೀನ್ ನಿನ್ನಲ್ಲಿ ಇಲ್ಲ ಅದ ಇಲ್ಲ ಇನ್ನು ಭೂಮಿಯಾಗ ಜ್ವಾಳ ಬಿತ್ತು ಜ್ವಾಳದ ನಾಟಿಗೆನ ಹೇಳ್ತೈತಿ ಗೊಂಜಾಳ ಬಿತ್ತು ಗೊಂಜಾಳ ನಾಟಿಗೆನ ಹೇಳ್ತೈತಿ ಮತ್ತ ಅದ ಗಂಡ ಐತಿ ಹೇಳ್ತಿ ಮಾ ಹಿಂದ ಸೂರ್ ಬೈಡ್ಲೈತಿ ನಾವು ತೆಕ್ಕ ಬಿತ್ತಲ್ಲ ನೋಡು ನಾಟತೈತಿ ನೋಡ್ತಾನದ ಸತ್ ಹೋಗತ್ತೆ ಯಾಕ ಅದಕ್ಕೆ ಯಾಕೆ ಬಿತ್ತೀರಿ ಪಾಪ ಸುಮ್ಮ ಐತಿ ಅದ ನಿನಗೆ ಗೊತ್ತಿಲ್ಲಪ್ಪ ಅವ್ರು ಮಾತಾ ಹಂಗದಾವ ಅದಕ್ಕೆ ಹೇಳತ್ಯಾರ ಏನತ್ತ ಎಲ್ಲ ನನ್ನಿಂದ ಆಗೈತಿ ಅಂತ ಹೇಳ್ತಿಯಲ್ಲನ ಆಧಾರ್ ಕಚ್ ಹೇಳ ಪರಮಾತ್ಮ ಇವಂಗ ಹೆಸರು ಐತಿ ಅಂತ ನಿನಗೆ ಕೇಳೇನ್ಯ ಅವಂಗ ಹೆಸರು ಇಲ್ಲ ಅಂತ ಹೇಳ್ತಿ ಏನು ಪರಮಾತ್ಮ ಅತಿ ಅತ್ತ ಹೇಳ್ತಾನ ಪರರ ಆತ್ಮ ಅದಾನತ್ತವ ಪರರ ಆತ್ಮ ಅವಂಗ ಪರಮಾತ್ಮ ಅಂದಾರತ್ತ ಹಂಗಿಲ್ಲ ಪರರ ಆತ್ಮಕ್ಕ ಪರಮಾತ್ಮ ಅಲ್ಲಕ್ಕ ಬರಂಗಿಲ್ಲ ಹೆಂಗ ಎಲ್ಲಿದ ನಾವು ಪರಮಾತ್ಮ ಎಲ್ಲಿದಾನ ತನ್ನ ಆತ್ಮದಂತೆ ಪರರ ಆತ್ಮತ ಯಾವ ತಿಳಿದು ನಡೀತಾನ ನೋಡ ಅವನ ಪರಮಾತ್ಮ ಕರೆ ಇಟ್ಲ ಅವನು ಬಿಟ್ರೆ ಕಡಿಯಾಕ ಇಲ್ಲ ಹಂಗ ಇದು ತಿಳಿಬೇಕಾದ್ರೆ ಯಾರು ಬೇಕು ಮೊದಲ ಶರೀರ ಸಾಥ್ ಕೊಡ್ಬೇಕ ಅಂದ್ರನ ಆಗ್ತದಗದ ಇದು ಅಲ್ಲದರಿ ನೀರು ಗಂಡ ಐತಿ ಅಂತ ಹೇಳತ್ತೇನ ನೀರಿನ ಮೇಲೆ ಭಾರತ ತೋರ್ಸತ್ತ ಏನಂತ ಹೇಳಿ ಇದ ಹೆಣ್ಣ ಐತಿ ಅಂತ ಹೇಳಿ ಭಾರತ ತೋರ್ಸತ್ ನೀರಿನ ಮೇಲೆ ಇರ್ಲಿ ಬಿಡ ನಮಗ್ ಬರಿಲಾ ಬರಂಗಿಲ್ಲ ಅದು ಹೆಣ್ಣಲ್ಲತಿ ನಾವು ಬರಿಯಂಗಿಲ್ಲ ಗಂಡ ಐತಿ ಅಂತ ನೀರೇ ಬರಿಲ್ಲ ನೋಡುನು ಅದ್ರ ಮ್ಯಾಲ ನೀರಿನ ಮೇಲೆ ಮತ್ತ ನಮಗಟ್ಟ ಹೆಂಗ ಹೇಳ್ತಾರ ಸಾಧ್ಯ ಇಲ್ಲ ಬರಿಲಕ್ ಆಗಂಗಿಲ್ಲ ಯಾಕಂದ್ರ ಅದು ಬರ್ಸಲಾರ್ದ ವಸ್ತು ಐತಿ ಅದಕ್ಕ ನೀರ್ ಗಂಡ ಐತಿ ಅಂತ ಹೇಳಿದೆ ನೀರ್ ಜರ್ಕರ್ ಗಂಡ ಇತ್ತಂದ್ರ ಈಗ ಹೊಲದಾಗಪ್ಪ ಬೋರ್ ಹೊಡೆದಿರ್ತಾರ ನೀರ್ ಬಿದ್ದಿರ್ತಾವ ನೀರ್ ಬೀಳ್ತಾವಲ್ಲ ನೀರ್ ಬಿದ್ದ ತಕ್ಷಣ ಏನ್ ಮಾಡ್ತಾರ ಶಾಂತಿ ಮಾಡ್ತಾರ್ರಿ ಬೋರಿಗೆ ಶಾಂತಿ ಮಾಡ್ಬೇಕು ಏನಂತ ಹೇಳಿ ಶಾಂತಿ ಮಾಡ್ಬೇಕಾದ್ರ ನೀರ್ ಗಂಡ ಐತಲ್ಲನ ಧೋತ್ರ ಉಡಿಸ್ಬೇಕಾಗಿತ್ಲ ಅಲ್ಲಿ ಶಾಂತಿ ಮಾಡಾಕ ಬೋರಿಗೆ ಸೀರೆ ಯಾಕೆ ಉಡಿಸ್ತಾರ ಹಸಿರು ಸೀರೆ ಹಸಿರು ಬಳಿ ಉಡೇಕಿ ಸಾಮಾನ 5 ಮಂದಿ ಮುತ್ತದ ಯಾರ ಬಾಳಿಕಾಯಿ ಇಡ್ತಾರ ನೀರ್ ಗಂಡಿತ್ತಂದ್ರ ಸೀರೆ ಯಾಕೆ ಉಡಿಸ್ಯಾರ ತಾಯಿ ಕಣ್ಣು ತೆರೆದಿವ ನಮಗ ತಾಯಿ ನಮಗ್ ಕಣ್ಣು ತೆರಿ ಅಂತ ಹೇಳ್ತಾರ ಅವಂಗ ಚಟ ಐತ್ರಿ ಅಂದ್ರ ಸೀರೆ ಉಡುದು ಇವನ ಓದ್ ಕುಣಿಸ್ಬೇಕತ್ತಿದ್ಯಾ ಅಲ್ಲಿ ಸೀರೆ ಉಡಿಸಿ ಅದಕ್ಕೆ ಏನ್ ಹೇಳತ್ತಾರಪ್ಪ ಏನ್ ಹೇಳ್ತಾರ ಎಲ್ಲ ನನ್ನಿಂದ ಆಗೈತಿ ನಾ ಮಾಡಿ ನಾ ದೊಡ್ಡ ಮತ್ ಹೇಳತ್ತಾರು
ಸುಭಾಷಣ್ಣ ಭಜಂತ್ರಿ ಅವರು 51 ರೂಪಾಯಿ ಕೊಟ್ಟಿದ್ದಾರೆ. ಅವ್ರಿಗೆ ಅದ್ರ ತುಂಬ ಬರೆಗಿದ್ದೀನಿ. ಭಾಳ ಹೇಳತ್ತೇನಿಪ್ಪ. ನಡೀಲಿ ನಡೀಲಿ ನಡೀಲಿ. ದೇಹ ಹೆಂಡತಿ ಜೀವ ಗಂಡನ ಹೋಗತಾವ ಶಾಸ್ತ್ರ ಹಿಂಗ ಹೇಳತಾರ ಪಂಡಿತರ. ಮೊದಲ ಬಂದ ಈ ದೇಹಕ್ಕ ಭೇಟಿಯಾಗಿ ಕೋಮ್ ಹಚ್ಚಿದವರ್ ಯಾರ ಮನೆಯ ನೋಡಲಕ್ಕ ಯಾರು ಬಂದ್ರೆ ಈ ಶರೀರ ಅನ್ನುವಂತ ಹೆಣ್ತಿಗೆ ನಿನ್ನ ಜೀವಾತ್ಮ ಅನ್ನುವಂತ ಗಂಡ ಬರ್ಬೇಕಾದ್ರ ಕುಂಕುಮ ಹಚ್ಚಿಗೆ ಲೌಕಿಕದೊಳಗ ಬಾಟಿಗೆ ಹಾಕ್ತಿವ. ಬಾಟಿಗೆ ಹಾಕ್ತಾರ ಹುಡುಗ ಹುಡುಗಿದ ನೋಡ್ಲಾಕ. ಹಂಗ ಹಿರಿಯಾರ ಈ ಶರೀರ ಒಳಗ ಜೀವ ಅನ್ನುವಂತ ಗಂಡ ಬಂದು ಶರೀರ ಅನ್ನುವಂತ ಹೆಣ್ತಿನ ನೋಡ್ಲಾಕ ಬರ್ಬೇಕಾದ್ರ ಕುಂಕುಮ ಆದವ್ರು ಯಾರ? ಕುಂಕುಮ ಆದವ್ರು ಯಾರ? 4 ಮಂದಿ ಹಿರಿಯಾರ ಹತ್ತಾರ. ಈ ಶರೀರ ಒಳಗ 4 ಮಂದಿ ಹಿರಿಯಾರ ಆದವ್ರು ಯಾರು ಬಂದಾರ? ಯಾವ ತಾರೀಖಕ್ಕೆ ಸಾಕರ ಪುಡ ಮಾಡಿ ಹಾಕೊಂಡ ಬೇಕಲ್ಲ. ಸಾಕರ ಪುಡ ಮಾಡ್ಕೋಬೇಕಾದ್ರೆ ಯಾವ ತಾರೀಕಿಗೆ ಮಾಡ್ಕೊಂಡ ಹೇಳದ್ರ ತಳ ಹೇಳ. ಅದಕ್ಕೆ ಹೇಳ್ತಾರೆ ಏನಂತ? ಮನಿಯ ನೋಡಲಕ್ಕ ಬಂದವ್ರು ಯಾರು? ನಡೀಲಿ. ಮನಿಯ ನೋಡಲಕ್ಕ ಬಂದವ್ರು ಬಂದು ವ್ಯಕ್ತಿ ಬೇಗಾರ ನೀ ಹೇಳೋ ತಮ್ಮ ಅವ್ರ ಹೆಸರ ಮೈ ಮ್ಯಾಲ ಒಡವಿ ಇಟ್ಟಾರ ಏನೇನ ಈ ಗಂಡಿನ ಮನೆಯವರಾಗಿ ಯಾವ ತಾರೀಕಿಗೆ ಲಗ್ನ ಬಾಜಿಯಲ್ಲಿಂದ ತಂದಾರ ಅವರು ಯಾವ ಊರ ಕ್ವಾರಿವ್ಯಾರ ಕಳಸಾಗಿತ್ತಿ ಐರಣಿಗೆ ತಂದಾಳು ಯಾವ ಮಾಡಿದ ಕುಂಬಾರ ಕಳಸಾಗಿತ್ತಿ ಐರಣಿಗೆ ತಂದಾಳು ಯಾವ ಮಾಡಿದ ಕುಂಬಾರ ಎಲಿ ಅಡಿಕೆ ಎಲ್ಲಿಂದ ತಂದಾರ ಏ ದೈವಕ್ಕ ಹಂಚಿದವರ ಯಾವಿದ್ದು ಮಠದ ಐನವರ ಗೌಡ ಕುಲಕರ್ಣಿ ಪಂಚರು ಯಾರು ಉಂಡ ಹೋಗ್ಯಾರ ಬೋಳದಾಳಿ ಎಲ್ಲಿಂದ ತಂದಾರ ಬೋಳದಾಳಿ ಕಟ್ಟಿದವರ ಆಗ ಮಂತ್ರ ಯಾರ ನೋಡದಾರ ಆವಾಗ ಅಕ್ಕಿ ಕಾಳ ಯಾರ ತಂದ ಕೊಟ್ಟಾರ ಹಾಕಿದವರ ಯಾರ ಏನ್ ಕೇಳ್ತಾರಿ? ಇವು ಎರಡಕ್ಕೆ ಲಗ್ನ ಆದ್ಮೇಲೆ ಅಕ್ಕಿ ಕಾಳು ಕೊಟ್ಟವ್ರು ಯಾರ? ದೇವೇಂದ್ರಣ್ಣ ನಿಂಬಾಳ್ ಅವರು 21 ರೂಪಾಯಿ ಕೊಟ್ಟಿದ್ದಾರೆ. ಅವ್ರಿಗೆ ಅದ್ರ ತುಂಬ ಬರೆಗಿದ್ದೀನಿ. ಹಾಂ 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 ಹೇಳೋಣ್ರಿ. ಇರ್ಲಿ ಮತ್ತೇನು ಹೇಳ್ತಾರಪ್ಪ ಗಂಡಾಡೋರು? ಏನ್ ಹೇಳ್ತಾರೆ? ಅಪ್ಪ ಭಾಳ ದೊಡ್ಡವದಾನ ಅಂತ ಹೇಳತ್ಯಾರ. ಎಲ್ಲಮ್ಮನ ಕಡ್ದು ಹೋಗದ ಪರಶುರಾಮ ಹೊಳ್ಳಿ ಅನುಭವಿಸ್ಯಾನವ. ಅದು ಗೊತ್ತಿಲ್ಲ ಅವಂಗ. ಅಟಕ ಉಳ್ದಿಲ್ಲ ದಗದ. ಯಾಕಂದ್ರೆ ಅವನು ಕಡಿಬೇಕಾದ್ರೆ ಅಂಜಿಕಿತ್ತ ಅವಂಗ ಒಳಗ. ಏನತ್ತ? 4 ಮಂದಿದ ಹಣ್ಣುಗಳಿದ್ರಲ್ಲ ಮೊದಲಿದ್ರೆ 4 ಮಂದಿ ಏನಿದ್ರು ನೋಡ. ಅಪ್ಪನ ಮಾತು ಕೇಳೋದಕ್ಕನ ಬೂದಿಯಾಗಿ ಬಿದ್ದಿದ್ರ. ಸುಟ್ಟ ಬೂದಿ ಆಗಿದ್ರೆ ನಾನು ನಮ್ಮ ಅಪ್ಪನ ಮಾತು ಕೇಳಿಕಂದ್ರೆ ನಾನು ಸುಟ್ಟ ಬೂದಿ ಮಾಡ್ತಾನಂತ ಹೇಳಿ ಮೊದಲ ಕರಾರ ಕಂಡೀಷನ್ ಇಟ್ಟು ಕಡದ ನೀವ. ಏನಂತ ಹೇಳಿ? ಯಪ್ಪ ನೀ ಕಡಿ ಅಂದ್ರ ಕಡಿತಾನ ಖರೆ ನನಗ 3 ವರ ಕೊಡ್ಬೇಕ ಅಂದ್ರ ಕಡಿಯವ. ವಚನ ಕೊಡಂದಾಗ ವಚನ ತಕ್ಕೊಂಡ ಅವಾಗೇನ್ ಮಾಡಿದ? ತಾಯಿ ರುಂಡ ಕಡದ. ಅವಾಗ ಇವ ಅಪ್ಪ ಹೇಳ್ತಾನ ಏನತ್ತ? ನನ್ನ ಮಾತು ಕೇಳಿ ನಿಮ್ಮ ಮೌನ ಕಡ್ದಿ ಅಂದ್ರ ನಾನು ಆಜ್ಞೆ ಪಾಲಿಸಿ ಅಂದ್ರ ನಾನು ಆಜ್ಞೆ ನೀ ಪಾಲಿಸಿ ಅಂದ್ರ ಏನು ಕೇಳ್ತಿ ಕೇಳ 3 ವರ ಕೊಡ್ತಾನ ನಿನಗ ಅಂದ. ಅವಾಗ ಹೇಳಿದಿವ ಏನತ್ತ? ಜನ್ಮ ಕೊಟ್ಟೈತಿ ಅಂದ್ರ ತಾಯಿ ಹೆಚ್ಚಿಂದೈತಿ. ನನ್ನ ತಾಯಿ ನನಗ ಬೇಕು.
ಒಂದನೇ ವರ ಹಾ ಇನ್ನು ಎರಡನೇದ ಹಾ ನಾನು ಅಣ್ತಮ್ರ 4 ಮಂದಿ ಬೂದಿಯಾಗಿ ಬಿದ್ದಾರ ಅವ್ರು ಬೇಕು ಅವ್ರು ನನಗೆ ಬೇಕ ಹಾ ಅವ್ರನ್ನ ಮೊದಲು ಎಬಸ ಹೌದ್ ಇನ್ನು ಮೂರನೇದ ಏನಾತ ನಿನ್ನಲ್ಲಿ ಸಿಟ್ಟು ಅನ್ನುವಂಥದ್ದು ಸುಟ್ಟು ಒಗಿಬೇಕ ಭಾಳ ಐತಿ ಅದ ಭಾಳ ಐತಿ ಅದ ಅದನ್ನ ಬಿಟ್ಟು ಬಿಡ್ಬೇಕು ಸಿಟ್ಟು ಅನ್ನುವಂಥದ್ದು ಸುಟ್ಟು ಒಗಿಬೇಕಂತ ಹೇಳಿ ಇವಾಗ ಕರಾರ್ ಕೇಳಿದ್ದ ಬ್ಯಾಡದ್ ಕಡ್ದಿದ್ದ ಬ್ಯಾಡ ತಿಳಿ ಕಡ್ದಿದ್ದಿ ಮತ್ತಾಕ್ ಬೇಕಂದಿ ಮತ್ತ್ಯಾಕ ಬೇಕಂದು ಬಿಟ್ಟು ಬಿಡ್ಬೇಕಾಗಿತ್ತು ಕಡ್ದಾವ್ ಮತ್ತಾಕ್ ಬೇಡ ಅವು ಸುಮಾರು ಇದ್ದಳಲ್ಲ ನಾ ಹಾ. ಬಿಡ್ಬೇಕಲ್ಲ ಬಿಡ್ಬೇಕಲ್ಲ ಕೇಳಿದ್ಯಾಕ ಹಾ ಹಾ ಅವಾಗ ಎಲ್ಲ ಮೇದ್ದು ಒಂದು ಮಾತು ಹೇಳ್ಯಾಳ ಮತ್ತೇನ್ ಹೇಳ್ತಾಳ ಏ ಪರಶುರಾಮ ಹಾ ಅಪ್ಪನ ಮಾತು ಕೇಳಿ ನೀ ನನಗೆ ಕಡ್ದಿ ನಾನು ಕಡ್ದದಿ ಕಡಿವಲ್ ಯಾಕ ಹಾ ಕರೆ ಇದನ್ನ ಸೇಡ ತೀರ್ಸ್ಕೋತ ನಂದಾಳಕಿ ಮಂದಿ ಏನ್ ಮಾಡ್ಯಾಳ ಹೆಂಗ ಹಾ ರುಂಡ್ ಕಡದ ಬಳಕ ಹಾ ತಾಯಿ ಎಲ್ಲ ಹೇಳ್ತಾಳ ಏನತ್ತ ಇಲ್ಲಿ ಪರಶುರಾಮನ ಅವತಾರ ಐತಿ ನಿಂದ ಐತಿ ಹಾ ಹಾ ಇಲ್ಲಿ ಪರಶುರಾಮನ ಅವತಾರ ಇದು ಬತ್ತಿದಾನ ಪರಶುರಾಮನ ಅವತಾರ ಎಂತದಕ್ಕೆ ಇದನ್ನ ಜೋಡಿಸ್ತಿ ಇದನ್ನ ಆದಾತತೇನೆ ಇದು ಅಂದ್ರೆ ಹಾ 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 ಇದು ಬಸವಣ್ಣ ಅವತಾರ ಐತಿ ಇದು ಮೂಕ ಬಸವಣ್ಣ ಇವು ಹಾ ಹಾ ಇರ್ಲಿ ಹಾ ಸೌಂಡ್ ಕಮ್ಮಿ ಆತ್ ನೋಡ್ರಿ ಇದ್ರ ಮೈಕ್ ಸೌಂಡ್ ಕಮ್ಮಿ ಆಗಲ್ಲ ಅವತಾರ ಜರ ಮೈಕ್ ನಡೀಲಿ ಆ ಮಗ್ಗಲದವ್ರು ಹೇಳಿ ಜರ ಅಲ್ಲಿ ಅದು ಯಾಕಂದ್ರೆ ಹಾ ಹೇಳತ್ತೀರಪ್ಪ ಏನತ್ತ ಪರಶುರಾಮ ಹೇಳ್ತಾಳೆ ಎಲ್ಲವ ಏನತ್ತ ನೀನು ಈಗ ಕೃತಾಯುಗದಾಗ ಹಾ ಪರಶುರಾಮನ ಅವತಾರ ಐತಿ ಹಾ ತ್ರೇತಾಯುಗದಾಗ ರಾಮ ಆಗಿ ಬರ್ತೀನಿ ಇನ್ನ ರಾಮಾಗಿ ಬರಾಮದಿ ತ್ರೇತಾಯುಗದಾಗ ಹಾ ನೀ ರಾಮ ಆಗಿ ಬರ್ತಿ ಹಾ ಅಲ್ಲಿ ಕೈಕೇಯಾಗಿ ಬರ್ತನ್ನ ನಾ ಕೈಯಾಗಿ ಬರ್ತಾನ ಅಲ್ಲಿ 14 ವರ್ಷ ನೀನು ವನವಾಸ ಕಾಣಿಸ್ತಾನೆ ಬಿಡಂಗಿಲ್ಲ ಅಂದಾಳಕ್ಕೆ ನಿನಗ 14 ವರ್ಷ ವನವಾಸ ಮಾಡಿಸೇ ಬಿಡ್ತಾನ ಕೈಯಾಗ ಸಿಕ್ಕ ಹಾ ನೀ ಮಾಡಿದ ಕಾರಬಾರಕ್ಕ ಹಾ ಸ್ವತಃ ಉಂಡದಿ ಫಲಭೋಗ ಹೌದೌದು ಬಿಟ್ಟಾಳ ನಾಕಿ ನೀನು ಹಂಗ ಹಂಗ ಬಿಡ್ತಾಳ ಮತ್ ದೊಡ್ಡ ಇದ್ದಿಲೆ ಹಾ ವಾಲ್ ಅನ್ಬೇಕು ಹೆಂಗಸ್ರ ಮಾತು ಕೇಳಿ ನಾಯಕ್ ಹೋಗ್ಲಿ ವನವಾಸ ಕನ್ಬೇಕು ಹಾ ಹಾ ಅಲ್ಲಿ ಹಂಗ ಹಾದಿ ಹೋಗಬೇಕು ನಿರ್ವಾಣ ಇಲ್ಲ ಮಾಡಿದ ಪಾಪ ಹಾ ಹಾ ಪಾಪ ಕಳಿಬೇಕಾದ್ರ ಹೋಗಬೇಕ ನಿರ್ವ ಇಲ್ಲ ಏನ್ ಮಾಡ್ತೀವ ಅದನ್ನ ಉಣ್ಬೇಕ ಹಾ ಇದು ಅಲ್ಲದರಿ ಏನ್ ಹೇಳ್ತಾನ ಅಪ್ಪ ಬಾಳ ದೊಡ್ಡವ ಹಾ ಅತ್ ಹೇಳತ್ಯಾನ ಹೇಳ ಅತ್ಯಾನ ನಡಿಲ್ರಿ ಅಪ್ಪನ ಸುದ್ದಿ ಹಾ ತೆಗೀರಿ ಒಂದೊಂದು ಕುಳಿನ ನಡೀಲಿ ಏದೋ ಅಲ್ಲದ ಅಪ್ಪ ಬಾಳ ದೊಡ್ಡ ದೊಡ್ಡವಂತ